ಯಾವ ಜಿಲ್ಲೆಯಲ್ಲ ಜೈಲ್ ಸರಿ ಹೋದ್ರೂ ಕೂಡ ಆದರೆ ಪರಪ್ಪನಗ್ರಹಾರ ಜೈಲ್ ಮಾತ್ರ ಸರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಕೂಡ ಬೆಂಗಳೂರು ಪರಪ್ಪನಗ್ರಹಾರ ಜೈಲಿನಲ್ಲಿ ಕಳ್ಳಾಟ ಮುಂದುವರಿತಾ ಇದೆ. ಜೈಲಿನಲ್ಲೇ ಮತ್ತೆ ಪತ್ತೆಯಾಗಿದೆ ಮೊಬೈಲ್ ಹಾಗೂ ಸಿಮ್ ಕಾರ್ಡ್ಗಳು. ಇದೇನು ಹೊಸ ವಿಚಾರ ಅಲ್ಲ. ಪರಪ್ಪನಗ್ರಹಾರ ಜೈಲ್ ಅಂತಂದ್ರೆ ಇದೆಲ್ಲವೂ ಕೂಡ ಸಿಗ್ತಾನೆ ಇರುತ್ತೆ. ಇದಕ್ಕೆ ಬ್ರೇಕ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಪರಿಶೀಲನೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಪತ್ತೆಯಾಗಿರುವಂಥದ್ದು ಮೊಬೈಲ್ ಇರ್ಬೋದು, ಸಿಮ್ ಕಾರ್ಡ್ ಇರ್ಬೋದು, ವಿವಿಧ ಕಂಪನಿಯ 3 ಮೊಬೈಲ್ಗಳು ಇಲ್ಲಿ ಪತ್ತೆಯಾಗಿದೆಯಂತೆ ಪರಪ್ಪನಗ್ರಹಾರ ಜೈಲಿನಲ್ಲಿ. ಹಾಗಾಗಿ ಇಲ್ಲಿ ಮೊಬೈಲ್ಗಳಿರ್ಬೋದು ಅಥವಾ ಸಿಮ್ ಕಾರ್ಡ್ಗಳು ಎಲ್ಲವೂ ಕೂಡ ಮತ್ತೊಮ್ಮೆ ಪೊಲೀಸರು ಸೀಸ್ ಮಾಡ್ತಾ ಇದ್ದಾರೆ. ಈ ಸಂಬಂಧ ಪರಪ್ಪನಗ್ರಹಾರ ಠಾಣೆಯಲ್ಲಿ ಮತ್ತೊಮ್ಮೆ ಎಫ್ಐಆರ್ ಆಗಿದೆ. ಅದೆಷ್ಟು ಸಲ ಎಫ್ಐಆರ್ ಮಾಡ್ತಾರೋ ಏನ್ ಮಾಡ್ತಾರೋ ಒಟ್ಟಿನಲ್ಲಿ ಇದೆಲ್ಲದೂ ಕೂಡ ನಿಲ್ಲೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್. ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಜೈಲು ಸೂಪರಿಂಟೆಂಡೆಂಟ್ ಕೊಟ್ಟಿರುವಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆಯಂತೆ. ಮತ್ತೊಮ್ಮೆ ಕೊಠಡಿ ಸಂಖ್ಯೆ 10, 13 ಹಾಗೂ 16ರಲ್ಲಿ ಸಿಕ್ಕಿರುವಂತಹ ಮೊಬೈಲ್ಗಳು ಕಳೆದ 12ನೇ ತಾರೀಕು ಪರಿಶೀಲನೆ ಮಾಡಿದ್ದಾರೆ ಜೈಲಧಿಕಾರಿಗಳು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಮೊಬೈಲ್ಗಳು, ಅದಾದ ನಂತರ ಸಿಮ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಹೀಗೆ ಪರಪ್ಪನಗ್ರಹಾರ ಜೈಲಲ್ಲಿ ಮೊಬೈಲ್ ಅಥವಾ ಸಿಮ್ಗಳು ಅಂತದ್ದು ಪತ್ತೆಯಾಗೋದು ಹೊಸ ವಿಚಾರ ಏನಲ್ಲ. ಇಲ್ಲಿ ಎಲ್ಲಾ ವಸ್ತುಗಳು ಕೂಡ ಪತ್ತೆಯಾಗುತ್ತೆ ಒಂದ್ ಲೆಕ್ಕ ನೋಡಿದ್ರೆ. ಈಗ ಮತ್ತೊಮ್ಮೆ ಪರಪ್ಪನಗ್ರಹಾರ ಜೈಲಲ್ಲಿ ಇದೇ ವಿಚಾರವಾಗಿ ಎಫ್ಐಆರ್ ಆಗಿದೆಯೇ? ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮತ್ತೊಮ್ಮೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆಯಂತೆ. ಈ ಒಂದು ದೂರಿನ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಕೊಠಡಿ ಸಂಖ್ಯೆ 10, 13 ಹಾಗೂ 16ರಲ್ಲಿ ಮೊಬೈಲ್ಗಳು, ಸಿಮ್ ಕಾರ್ಡ್ಗಳು, 3 ವಿವಿಧ ಕಂಪನಿಯ ಮೊಬೈಲ್ಸ್ಗಳು, ಅದಾದ ನಂತರ ಸಿಮ್ಗಳೆಲ್ಲವೂ ಕೂಡ ಪತ್ತೆಯಾಗಿದೆಯಂತೆ. ಕಳೆದ 12ನೇ ತಾರೀಕು ಪರಿಶೀಲನೆ ಮಾಡಿದ್ದಾರೆ ಜೈಲಧಿಕಾರಿಗಳು. ಆ ಒಂದು ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಇದೆಲ್ಲವೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಅದಾದ ನಂತರ ಪೊಲೀಸ್ ಅವರಿಗೆ ಯಾವಾಗ ಮಾಹಿತಿಯನ್ನ ಕೊಟ್ಟರು, ಇದೆಲ್ಲವೂ ಕೂಡ ಮಾಹಿತಿಯನ್ನ ತಗೊಂಡು ಇದನ್ನ ಪರಪ್ಪನಗ್ರಹಾರ ಭಾಗದಲ್ಲಿ ಈಗ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಪರಪ್ಪನಗ್ರಹಾರ ಜೈಲಲ್ಲಿ ಮೊಬೈಲ್, ಸಿಮ್ ಕಾರ್ಡ್ ಸಿಗೋದು ಹೊಸ ವಿಚಾರ ಏನಲ್ಲ. ಇಲ್ಲಿ ಗಾಂಜಾ ಇರ್ಬೋದು ಅಥವಾ ಇವರಿಗೆ ಬೇಕಾಗಿರುವಂಥ ಐಷಾರಾಮಿ ಜೀವನ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಿರ್ಬೋದು, ಎಣ್ಣೆ ಇರ್ಬೋದು, ಊಟ ಇರ್ಬೋದು, ನಾನ್ ವೆಜ್ ಇರ್ಬೋದು, ಎಲ್ಲವೂ ಕೂಡ ಇಲ್ಲಿರುವಂಥ ಜೈಲ್ ಅಥವಾ ಇಲ್ಲಿರುವಂಥ ಕೈದಿಗಳಿಗೆ ಎಲ್ಲವೂ ಕೂಡ ಸಿಗ್ತಾ ಇದೆ. ಅದೆಲ್ಲವೂ ಕೂಡ ಯಾವಾಗ ಇದಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಪ್ರತಿ ಬಾರಿ ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ, ಸೀಸ್ ಮಾಡ್ತಾರೆ, ವಾಪಸ್ ಅದೇ ಆಗುತ್ತೆ ಅಷ್ಟೇ. ಈ ಬಾರಿಯೂ ಕೂಡ ಅದೇ ಆಗಿದೆ. ಕಳೆದ ಬಾರಿಯೂ ಕೂಡ ಹೀಗೆ ಹೋಗಿ ಪರಿಶೀಲನೆ ಮಾಡಿದ್ರು, ಏನೆಲ್ಲ ಸಿಕ್ತು ಎಲ್ಲವೂ ಕೂಡ ಸೀಸ್ ಮಾಡಿಕೊಂಡ್ರು, ವಾಪಸ್ ಬಂದ್ರು. ಇಷ್ಟೇ ಆಗಿದ್ದು. ಈಗಲೂ ಕೂಡ ಜೈಲಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಮತ್ತೊಮ್ಮೆ ಎಫ್ಐಆರ್ ದಾಖಲಾಗಿದೆ.